ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಕೆಜಿಎಫ್ಗೆ 3 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಬೀದರ್ ಮತ್ತೆ ಕೆಜಿಎಫ್ ಸರ್ಕಾರಿ ಪಾಲಿಟೆಕ್ನಿಕ್ಗೆ ಮಾತ್ರ ಈ ಅನುದಾನ ಬಿಡುಗಡೆ ಮಾಡಿರೋದು. ಏನು ಕೆಜಿಎಫ್ ವಿಶೇಷತೆ ಏನು ಅಂತಂದ್ರೆ, ಕಳೆದ ಎಷ್ಟೋ ವರ್ಷಗಳಿಂದ ಕೆಜಿಎಫ್ ಎಷ್ಟು ಜನ ಮಕ್ಕಳಿಗೆ ಈ ಸೇವೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ರಿಂದ ಇಲ್ಲಿನ ಆಸಕ್ತಿ ಇರುವಂತ ಪ್ರಾಂಶುಪಾಲರು ಮತ್ತೆ ಅವ್ರ ಜೊತೆ ಕೆಲಸ ಮಾಡುವಂತ ಲೆಕ್ಚರರ್ಸ್ ಸೇರಿ ಪದೇ ಪದೇ ಇಲ್ಲಿನ ಅವಶ್ಯಕತೆಗಳು ಏನಿದೆ, ಬೇಡಿಕೆ ಏನಿದೆ ಅಂತ ನಮಗೆ ಒತ್ತಾಯ ಮಾಡಿ ಬೇಡಿಕೆಯನ್ನ ಕೊಡ್ತಾ ಇದ್ರು. ಡಿಮ್ಯಾಂಡ್ಸ್ ಏನಿದೆ ಅಂತಂದ್ರೆ, ಹಿಂದೆ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು ಪಾಲಿಟೆಕ್ನಿಕ್ ಕಾಲೇಜಸ್ಗೂ ಕೂಡ ಅವರೇ ಜವಾಬ್ದಾರಿ ಸ್ಥಾನದಲ್ಲಿದ್ರು, ಅವರೇ ಮಂತ್ರಿಗಳಿದ್ರು. ಬರೀ ಮೆಡಿಕಲ್ ಎಜುಕೇಶನ್ಗೆ ಅಲ್ಲ, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಸ್ ಕೂಡ ಅವ್ರ ಅಂಡರೇ ಬರ್ತಾ ಇತ್ತು. ಅವಾಗ ನಾವು ಬೇಡಿಕೆ ಇಟ್ಟಾಗ ಅವ್ರ ಹತ್ರ ಅನುದಾನ ಇಲ್ಲ, ಆ ನಾವು ಸರ್ಕಾರಕ್ಕೆ ಯಾವುದೋ ಒಂದು ಪ್ರಸ್ತಾವನೆ ಕೊಟ್ಟಿದ್ದೀವಿ, ಆ ಅನುದಾನದಲ್ಲಿ ನಾನು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಸ್ನ ಎಲ್ಲ ಡಿಪ್ಲೊಮಾ ಮತ್ತೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಸ್ ಡೆವಲಪ್ ಮಾಡ್ತೀನಿ, 1000 crores ನನಗೆ ಬರುತ್ತೆ, ಅವಾಗ ನಾನು ಇವೆಲ್ಲ ಇನಿಷಿಯೇಟಿವ್ ತಗೊಂತೀನಿ ಅಂತಂದ್ರು. ತದನಂತರ ದಿನಗಳಲ್ಲಿ ಪದೇ ಪದೇ ನಮಗೆ ಇದರ ಅರ್ಜೆನ್ಸಿನ ಅರ್ಥ ಮಾಡಿಸಿ ನಾವು ಬೇಡಿಕೆ ಇಟ್ಟಾಗ ಇಡೀ ರಾಜ್ಯದಲ್ಲಿ 2 ಜಾಗಕ್ಕೆ 3 ಕೋಟಿ ರಿಲೀಸ್ ಮಾಡಿದ್ದಾರೆ. ಒಂದು ಕೆಜಿಎಫ್ ವಿಶೇಷವಾಗಿ ಪರಿಗಣನೆ ಮಾಡಿದ್ದಾರೆ, ಇನ್ನೊಂದು ಬೀದರಲ್ಲಿ. ನಮ್ಮ ಸ್ಟ್ರೆಂತ್ ಕೂಡ ಕಳೆದ ವರ್ಷ ಬರೀ 400 ಇತ್ತು, ಈ ಸತಿ 100 ಸ್ಟೂಡೆಂಟ್ಸ್ ಜಾಸ್ತಿ ಆಗಿದ್ದಾರೆ. ಮತ್ತೆ ಇಲ್ಲಿ ಯಾಕೆ ನಾನು ಪದೇ ಪದೇ ಪ್ರಿನ್ಸಿಪಲ್ಸು ಮತ್ತೆ ಟೀಚಿಂಗ್ ಫ್ಯಾಕಲ್ಟಿ ಏನಿದ್ದಾರೆ ಇವರೆಲ್ಲ ಒಂದು ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಎಜುಕೇಟ್ ಮಾಡೋ ಅಂಥದ್ರಲ್ಲಿ ಬಡವ್ರ ಮಕ್ಕಳಿಗೆ ವಿದ್ಯಾದಾನ ಮಾಡೋದಿದೆಯಲ್ಲ, ಅದು ತುಂಬಾ ಮುಖ್ಯ. ಮತ್ತೆ ಇದು ಇಲ್ಲಿ ಕನೆಕ್ಟಿವಿಟಿ ಇಲ್ಲ, ಬಸ್ ಸರ್ವಿಸಸ್ ಇಲ್ಲ, ಮಕ್ಕಳು ದೂರ ನಡ್ಕೊಂಡು ಬಂದು ಇಲ್ಲಿ ವಿದ್ಯೆ ಕಲಿತಾರೆ. ಇಂಥ ದೇವಾಲಯಗಳು, ಈ ಶಿಕ್ಷಣ ಸಂಸ್ಥೆ ಅಂದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಒಂದಲ್ಲ ಒಂದು ರೀತಿ ಮಕ್ಕಳಿಗೆ, ಬೆಳೆಯೋ ಮಕ್ಕಳಿಗೆ ಲೈಫ್ ಕೊಡುತ್ತೆ. ಅವ್ರನ್ನ ಜೀವನದಲ್ಲಿ ಯಾವ್ದು ಪ್ರೊಫೆಷನ್ ಆರಿಸ್ಕೋಬೇಕು ಅನ್ನುವಂಥ ವಿಚಾರದಲ್ಲಿ ಒಂದು ವಿದ್ಯಾಸಂಸ್ಥೆ ಅವರಿಗೆ ದೇಗುಲ ಆಗಿರುತ್ತೆ. ಎಲ್ಲಾ ಸ್ಟೂಡೆಂಟ್ಸ್ಗೂ ಕೂಡ ಅವ್ರು ಏನ್ ಕಲಿಕೆಯಲ್ಲಿ ಅವರ ಕಲಿಕೆಯ ಮಾರ್ಗದರ್ಶನದಿಂದ ಅವರು ಜೀವನದಲ್ಲಿ ಒಳ್ಳೆ ದಾರಿಯನ್ನ ಹಿಡಿಲಿಕ್ಕೆ ಅವಕಾಶ ಆಗುತ್ತೆ. ಸರ್ಕಾರಿ ವ್ಯವಸ್ಥೆಯಲ್ಲಿ ಇರುವಂತ ಸೌಕರ್ಯನ ಉಪಯೋಗಿಸ್ಕೊಂಡು ಮಕ್ಕಳನ್ನ ಬಹಳ ಜವಾಬ್ದಾರಿಯಿಂದ ಅವರಿಗೆ ಒಳ್ಳೆ ಭವಿಷ್ಯನ ಕಟ್ಟುವಂಥದ್ರಲ್ಲಿ ಇರೋ ವ್ಯವಸ್ಥೆಯಲ್ಲಿ ಕೂಡ ಏನೇನ್ ರೀತಿ ಆ ಮಕ್ಕಳನ್ನ ಸ್ಟ್ರೆಂಥನ್ ಮಾಡಬೇಕು ಅನ್ನೋದು ಇಲ್ಲಿ ಸ್ವಲ್ಪ ರೋಲ್ ಮಾಡೆಲ್ ಇದ್ದಾರೆ. ಪ್ರತಿಯೊಂದು ಲೆಕ್ಚರರ್ ಎಲ್ಲಿಂದ ಆದ್ರೂ ಬರ್ಲಿ, ಮೈಸೂರು, ಮಂಡ್ಯ, ಯಾವ ಕಡೆಯಿಂದ ಬಂದಿರಲಿ, ನೂಕ್ ಅಂಡ್ ಕಾರ್ನರ್ ಆಫ್ ದ ಸ್ಟೇಟ್, ಆದ್ರೆ ಅವ್ರು ವಿಶೇಷವಾಗಿರುವಂತಹ ಕಾಳಜಿಯಿಂದ ಇಲ್ಲಿನ ಮಕ್ಕಳಿಗೆ ಒಂದು ಪ್ರತ್ಯೇಕವಾದ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಅವರ ಕೆರಿಯರ್ ಡೆವಲಪ್ಮೆಂಟ್ಗೆ ಸ್ಫೂರ್ತಿಯಾಗಿ ನಿಂತಿದ್ದಾರೆ. ಸೊ ಅದನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಅದಾದ್ಮೇಲೆ ಇದೊಂದು 11 acres ಜಾಗ ಆಗ ಹಿಂದೆ ಮೈನ್ಸ್ ಇದ್ದಾಗೇನೆ ಈ ಜಾಗ ಅಲಾಟ್ ಮಾಡಿರೋದು ಪಾಲಿಟೆಕ್ನಿಕ್ ಕಾಲೇಜ್ಗೆ ಅಂತ ಅಂದ್ಬಿಟ್ಟು. ಸೊ ಈ ಜಾಗದಲ್ಲಿ 3 ಕೋಟಿಯಲ್ಲಿ ಹೊಸ ಸ್ಟ್ರಕ್ಚರು ಮತ್ತೆ ಲ್ಯಾಬ್ಸು ಮತ್ತೆ ಅವರಿಗೆ ವರ್ಕ್ಶಾಪ್ ಮಾಡ್ಲಿಕ್ಕೆ ಆ ಥರದ್ದು ಮಾಡಿದ್ದಾರೆ. ಒಂದು ಎಲ್ ಶೇಪ್ ಬಿಲ್ಡಿಂಗ್, ಬರೀ ಗ್ರೌಂಡ್ ಫ್ಲೋರ್ ಬರುತ್ತೆ ವಿತ್ ಟಾಯ್ಲೆಟ್ಸ್ ಕೂಡ. ಸೊ ಇಲ್ಲಿಗೆ ಏನು ಅವಶ್ಯಕತೆ ಇದೆ ಅದು ಅವರು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇರುತ್ತೆ, ಗ್ರಾಂಟ್ಸ್ ಕೊಟ್ಟು ಯಾವ ಥರದ ಕ್ಲಾಸ್ ರೂಮ್ಸ್ ಬೇಕು, ವರ್ಕ್ಶಾಪ್ ಬೇಕು ಇಲ್ಲಿನ ಮಕ್ಕಳಿಗೆ, ಇದು ಸಿವಿಲ್ಗೆ ಸಂಬಂಧಪಟ್ಟಂಗೆ. ಅದಾದ್ಮೇಲೆ ಏನೇನು ಕೋರ್ಸ್, ಆಟೋಮೊಬೈಲ್ಸ್ ಇರುತ್ತೆ, ಎಲೆಕ್ಟ್ರಾನಿಕ್ಸ್ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಾಕ್ಟಿಕಲ್ ಆಗು ಅವ್ರಿಗೆ ವರ್ಕ್ಶಾಪ್ಸ್ ಎಲ್ಲ ಟ್ರೈನಿಂಗ್ ಕೊಡುವಂಥದ್ದು ಇರುತ್ತೆ. ಸೊ ವ್ಯವಸ್ಥೆ ತುಂಬಾ ಅನಾನುಕೂಲ ಇದ್ದು ಕೂಡ ತುಂಬಾ ಜನ ಮಕ್ಕಳು ಆಸಕ್ತಿಯಿಂದ ಆ ಕೋರ್ಸಸ್ ಮಾಡ್ತಾ ಇದ್ದಾರೆ ಕೆಜಿಎಫ್ ಅಲ್ಲಿ. ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಸಿಗಬೇಕು ಅಂತ ಅಂದ್ಬಿಟ್ಟು ನಾವು ಪ್ರಸ್ತಾವನೆ ಇಟ್ಟಾಗ 3 ಕೋಟಿ ಅನುದಾನ ಸರ್ಕಾರ ಮಂಜೂರು ಮಾಡಿದೆ. ಸೊ ಏಜೆನ್ಸಿ ಫಿಕ್ಸ್ ಮಾಡಿದ್ದಾರೆ, ಟೆಂಡರ್ ಪ್ರೋಸೆಸ್ ಮುಗಿದಿದೆ, ಕೆಲಸ ಮಾಡುವಂಥವ್ರು ಕೂಡ 9 months ಅಲ್ಲಿ ನೆಕ್ಸ್ಟ್ ಅಡ್ಮಿಷನ್ಸ್ ಟೈಮ್ಗೆ ಇವ್ರಿಗೆ ಏನೇನು ಕ್ಲಾಸ್ ರೂಮ್ಸ್ ಬೇಕಾಗುತ್ತೆ ಅಂಥದ್ದೆಲ್ಲ ಮಾಡಿಕೊಡುವಂಥದ್ದಕ್ಕೆ ಮುಂದೆ ಬಂದಿದ್ದಾರೆ. ಸೊ ಡಿಪಾರ್ಟ್ಮೆಂಟ್ ಇಂದ ಆಫೀಸರ್ ಬಂದಿದ್ದಾರೆ, ಅವರೇ ಕೆಲಸ ತಗೊಳ್ಳೋ ಅಂಥದ್ದು ಕೂಡ ಅವ್ರದ್ದು ಜವಾಬ್ದಾರಿ ಆಗಿರುತ್ತೆ. ಸೊ ಈ ಸ್ಪೇಸ್ ಒಂದು ರೌಂಡ್, ಏನು ಪಾಲಿಟೆಕ್ನಿಕ್ ಒಂದು ರೌಂಡ್ ಬಿಲ್ಡಿಂಗ್ಸ್ ಬಂದಂಗಾಯ್ತು. 2 ಕಡೆ ಹಾಸ್ಟೆಲ್ಸ್ ಕೂಡ ಇದ್ದಂಗಿದೆ, ಆ ಕಡೆ ಇನ್ನೊಂದ್ ಕಡೆ ಹಿಂದ್ಗಡೆ. ಸೊ ಇನ್ನೊಂದ್ ಸ್ವಲ್ಪ ಸೇಫ್ಟಿ ಮೆಜರ್ಸ್ ಇದಕ್ಕೆ ಅವಶ್ಯಕತೆ ಇದೆ. ರೋಡ್ ಇರ್ಲಿಲ್ಲ, ರೋಡ್ CMIDP ಮಾಡಿದೀವಿ. ಕಾಲೇಜ್ದು ಏನು ಬಿಲ್ಡಿಂಗ್ ಬೇಕಾಗಿತ್ತು, ವರ್ಕ್ಶಾಪ್ಗೆ ಕ್ಲಾಸ್ ರೂಮ್ಸ್ ಎಲ್ಲ ಬೇಕಾಗಿತ್ತು, ಅದರ ವ್ಯವಸ್ಥೆ ಇನಿಷಿಯಲ್ ಸ್ಟೇಜ್ದು ಆಗಿದೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಎಷ್ಟು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ನ ಸ್ಟ್ರೆಂಥನ್ ಮಾಡ್ತೀವಿ, ಮಕ್ಕಳ ಜೀವನನ ಅಲ್ಲಿ ಮಕ್ಕಳಿಗೆ ಒಂದು ಅಡಿಪಾಯ ಮತ್ತೆ ಮಕ್ಕಳಿಗೆ ಒಂದು ಅವಕಾಶ ಸಿಗುತ್ತೆ. ಅವ್ರ ಪ್ರತಿಭೆಗೆ ಯಾವ್ಯಾವ ಥರ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಅದನ್ನ ಕರ್ಕೊಂಡು ಹೋಗಿ ಗುರುಗಳು ಆ ಜಾಗಕ್ಕೆ ಅವ್ರನ್ನ ಮುಟ್ಸೋದಕ್ಕೆ ಒಂದು ದಾರಿ ಆಗುವಂಥ ಒಂದು ದೇಗುಲ ಇದು. ಅದಕ್ಕೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ನ ಪವಿತ್ರವಾಗಿ ಕಟ್ಟಬೇಕು, ಅದಕ್ಕೆ ಒಂದು 100 years ಹಿಸ್ಟ್ರಿ ಇರೋ ಥರ ಅದನ್ನ ಕಾಪಾಡ್ಕೋಬೇಕು. ಸೊ ಇಲಾಖೆಗೆ ನಾನು ಅದನ್ನೇ ಹೇಳ್ತೀನಿ, ಯಾವುದೇ ಕನ್ಸ್ಟ್ರಕ್ಷನ್ಸ್ ಆಗಲಿ
ಸ್ಕೂಲು ಕಾಲೇಜು ಯಾವುದೇ ಒಂದು ಇದ್ರಲ್ಲಾದಾಗ ಆ ಕ್ವಾಲಿಟಿ ಆಫ್ ದ ಬಿಲ್ಡಿಂಗ್ ನಿಮ್ದು ಜವಾಬ್ದಾರಿ ಆಗಿರುತ್ತೆ. ಇಲ್ಲೇ ಇವರೆಲ್ಲ ಇರೋದ್ರಿಂದ ಆ ಕೆಲಸನ ಸೂಪರ್ವೈಸ್ ಮಾಡ್ತಾರೆ. ಸೊ ಮುಂದೆ ಇದು ಸ್ಟ್ರೆಂತ್ ಇಂಪ್ರೂವ್ ಮಾಡ್ಕೊಳ್ಳಿ ಈ ಗೌರ್ಮೆಂಟ್ ಸ್ಕೂಲ್ಗೆ. ಮತ್ತೆ ನಾನು ಆ ಬಸ್ ಸರ್ವಿಸಸ್ ಮುಂದಕ್ಕೆ ಮಾಡ್ತೀನಿ ಈಗ ಹೇಳಲ್ಲ, ಯಾಕಂದ್ರೆ ಆ ರೀತಿ ಕನೆಕ್ಟಿವಿಟಿ ಕೊಡ್ತಾ ಇದ್ದೀನಿ ವಿಲೇಜ್ ಇಂದ ಮತ್ತೆ ಟೌನ್ ಇಂದಾನು ಕೂಡ ಮಕ್ಕಳಿಗೆ ಏನೂ ಕಷ್ಟ ಆಗದೆ ಇರೋಂಗೆ. ಆ ಸ್ಟಾಪ್ಸ್ ಕಾಲೇಜ್ ಟೈಮಲ್ಲಿ ಅವರಿಗೆ ವ್ಯವಸ್ಥೆ ಅನುಕೂಲ ಆಗೋಂಗೆ ವ್ಯವಸ್ಥೆ ಮಾಡೋ ಒಂದು ಯೋಚನೆನೂ ಇದೆ. ಒಂದ್ಸತಿ ಇದು ರೋಡ್ ಕೆಲಸ ಮುಗಿಲಿ. ಇವ್ರು ಹೇಳ್ತಾ ಇದಾರಲ್ಲ ಕಾಲೇಜಿಗೆ ಕಾಂಪೌಂಡ್ ಮಾಡಿ ಅಂತ. ಈ ಪಾಲಿಟೆಕ್ನಿಕ್ ಕಾಲೇಜ್ಗೆ 11 ಎಕರೆ ಜಾಗ ಕೊಟ್ಟಿರೋದು. 11 ಎಕರೆನೂ ಇವತ್ತು ಇವರಿಗೆ ಅದಕ್ಕೆ ಜಾಸ್ತಿ ಇನ್ನು ಬೆಲೆ ಬರುತ್ತೆ. ಇವ್ರಿಗೆ ಕಾಲೇಜಿಗೆ ಕನೆಕ್ಟಿಂಗ್ ರೋಡು ಎಲ್ಲ ಮಾಡಿರೋದು ನೋಡಿದ್ರೆ ನಾವು ಮುಂದೆ ಎಲ್ಲೋ ಕಾಂಪೌಂಡ್ ಹಾಕ್ಬಿಟ್ರೆ ಆಗಲ್ಲ. ಅದಕ್ಕೆ ನಾನು ಫಾರೆಸ್ಟ್ ಅವ್ರನ್ನ ಇವ್ರ ಜೊತೆ ಮಾತಾಡೋದಕ್ಕೆ ಹೇಳಿ ಕಾಲೇಜ್ ಟೈಮಲ್ಲಿ ಇವ್ರ ಬೌಂಡ್ರೀಸ್ನ ರೆವಿನ್ಯೂ ಅವ್ರಿಗೆ ಹೇಳಿ ಇವ್ರ ಬೌಂಡ್ರೀಸ್ ಇರುತ್ತೆ ಅದನ್ನ ಫಿಕ್ಸ್ ಮಾಡಿ ಫೆನ್ಸ್ ಆಗುತ್ತಾ ಅಥವಾ ವಾಲ್ ಕಾಂಪೌಂಡ್ ಮಾಡೋಕ್ಕಾಗತ್ತಾ ಯಾವುದೋ ಒಂದು ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತೀನಿ. ಮಕ್ಕಳಿಗೆ ಆದ್ಯತೆ ಮೇಲೆ ಕ್ಲಾಸ್ ರೂಮ್ಸ್ ಇರ್ಲಿಲ್ವಾ, ವರ್ಕ್ಶಾಪ್ ಮಾಡ್ಲಿಕ್ಕೆ ರೂಮ್ಸ್ ಇರ್ಲಿಲ್ವಾ, ಅದಕ್ಕೆ ಆದ್ಯತೆ ಕೊಡೋಣ ಇವಾಗ. ಕಾಲೇಜ್ಗೆಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಫಂಡ್ ಯಾವುದು ಸಪರೇಟ್ ಇರಲ್ಲ. ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಪಾಲಿಟೆಕ್ನಿಕ್ಗೆ ಒಂದು ಮಂತ್ರಿ ಇರ್ತಾರೆ. ಹೇಗೆ ಮೆಡಿಕಲ್ ಎಜುಕೇಶನ್ಗೆ ಇರ್ತಾರೆ ಅದೇ ತರ ಟೆಕ್ನಿಕಲ್ ಎಜುಕೇಶನ್ಗೆ ಮಿನಿಸ್ಟರ್ ಇರ್ತಾರೆ. ಹಿಂದೆ ಶರಣ್ ಪ್ರಕಾಶ್ ಪಾಟೀಲ್ ಅವರಿದ್ರು, ಇನ್ನೂ ಆ ಪೋರ್ಟ್ಫೋಲಿಯೋಗೆ ಯಾರಿಗೂ ಜವಾಬ್ದಾರಿ ಕೊಟ್ಟಿಲ್ಲ. ಅವರಿಗೆ ನಾವು ಲಾಸ್ಟ್ 6 ಮಂತ್ಸ್ ಪದೇ ಪದೇ ನಾವು ಲೆಟರ್ ಕೊಟ್ಟಾಗ ಅವರು ಒಂದು ಪ್ರಯತ್ನ ಮಾಡಿದ್ರು. ಒಂದು ಲೋನ್ ತಗೊಂಡು 1000 crores ಇಡೀ ರಾಜ್ಯದಲ್ಲಿ ಗೌರ್ಮೆಂಟ್ ಕಾಲೇಜಸ್ ಪಾಲಿಟೆಕ್ನಿಕ್ ಬಿಲ್ಡಿಂಗ್ಸ್ನ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಕೊಡೋದಕ್ಕೆ ಅಂತ ಪ್ರಯತ್ನದಲ್ಲಿ ಉಳಿಕೆ ಇದ್ದಿದ್ದ ಫಂಡನ್ನ ನಮ್ಮ 2 ಜಾಗಕ್ಕೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ. ಒಂದು KGF, ಇನ್ನೊಂದು ಬೀದರ್. 6 ಕೋಟಿ ಅನುದಾನ ಅದರಲ್ಲಿ ಅದು ತಮ್ಮ ಇಂಟ್ರೆಸ್ಟ್ ಇಂದ ಮೇಡಮ್, ಯಾಕಂದ್ರೆ ಮತ್ತೆ ಜೆಂಟ್ಸು ಮತ್ತೆ ಲೇಡೀಸ್ಗೆ ವಾಶ್ರೂಮ್ ಗರ್ಲ್ಸು ಸ್ಪೇಷಿಯಸ್ ಆಗಿರೋ ಇದು ಇವರಿಗೆ ವರ್ಕ್ಶಾಪ್ ಮಾಡ್ಲಿಕ್ಕೆ ಲ್ಯಾಬ್ಗೆ ಲ್ಯಾಬ್ಸ್ ಎಲೆಕ್ಟ್ರಿಕಲ್ದು ಮತ್ತೆ ಆಟೋಮೊಬೈಲ್ಸ್ದು ಏನೇನೋ ಮಕ್ಕಳಿಗೆ ಒಂದು 60 ಸ್ಟೂಡೆಂಟ್ಸ್ ಒಂದೇ ಜಾಗದಲ್ಲಿ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿ